ದುರ್ಲಭ, ಅದನ್ನು ಹಿಡಿದಿಡಿ. ಕ್ರೋಧ ತುಂಬ ಕೆಟ್ಟದ್ದು, ಅದನ್ನು ಅದುಮಿಡಿ. ಅಂಜಿಕೆ ತುಂಬ ಭಯಾನಕ, ಅದನ್ನು ಎದುರಿಸುವುದನ್ನು ಕಲಿಯಿರಿ. ಜನರು ತಮ್ಮದಲ್ಲದ ವಸ್ತುವನ್ನು ಕಳೆದುಕೊಳ್ಳಲು ಹೆದರುತ್ತಾರೆ. ನಿಮ್ಮ ಸಿಟ್ಟು ಮತ್ತು ನಿಮ್ಮ ಪ್ರೀತಿ ನಿಮ್ಮವರು ಎನಿಸಿಕೊಂಡವರಿಗೆ ಅಷ್ಟೇ ಸೀಮಿತವಾಗಿಡಿ. ಜೀವನದಲ್ಲಿ ನಿಮ್ಮನ್ನು ನೀವು ಸದೃಢವನ್ನಾಗಿಸಿ ಇನ್ನೊಬ್ಬರ ಮೇಲೆ ನಿರ್ಭರವಾಗಿರುವುದು ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ. ಯಾವ ವ್ಯಕ್ತಿಯು ನಿಮ್ಮ ಮಾತಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರ. ಮನುಷ್ಯರಲ್ಲಿ ಎರಡು ರೀತಿಯ ಸ್ವಭಾವದವರಾಗಿರುತ್ತಾರೆ. ಒಬ್ಬರು ಎಲ್ಲವನ್ನು ಹೇಳಿಕೊಳ್ಳುವವರು, ಮತ್ತೊಬ್ಬರು ಎಲ್ಲವನ್ನು ಎಲ್ಲರಿಂದ ಮುಚ್ಚಿಡುವವರು. ಜೀವನ ಎಷ್ಟೇ ಕೆಟ್ಟದಾಗಿದ್ರೂ ನಮ್ಮವರು ಜೊತೆ ಇದ್ದಾಗ ಎಲ್ಲವೂ ಒಳ್ಳೆಯದೆನಿಸುತ್ತೆ. ಯಾರು ನಿಮ್ಮ ನೋವಿಗೆ ಸ್ಪಂದಿಸೋದಿಲ್ವೋ ಅವರಿಗೆ ನೀವು ಕಷ್ಟ ಹೇಳಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸಮಯ ಮತ್ತು ಮಾತಿನ ಉಪಯೋಗ ತುಂಬ ಕಾಳಜಿಯಿಂದ ಮಾಡಿ. ಯಾಕೆಂದರೆ ಇವೆರಡು ಮತ್ತೆ ಬರುವುದಿಲ್ಲ, ಮತ್ತೊಂದು ಅವಕಾಶವನ್ನು ನೀಡೋದಿಲ್ಲ. ನಿಮ್ಮ ಮುಂದೆ ಇದ್ದಾಗ ನಿಮ್ಮ ಜೊತೆ ಇರುತ್ತಾರೆ, ಮತ್ತೆ ನಿಮ್ಮ ಹಿಂದೆ ಇದ್ದಾಗ ನಿಮ್ಮ ವಿರುದ್ಧವಾಗಿರುತ್ತಾರೆ. ಇಂಥವರಿಂದ ಸಾವಧಾನವಾಗಿರಿ. ಒಮ್ಮೊಮ್ಮೆ ಒಂದು ಅರ್ಥವಾಗೋದಿಲ್ಲ, ಒಳ್ಳೆಯ ಜನರೊಂದಿಗೆ ಈ ಅದೃಷ್ಟವು ಯಾಕೆ ಕ್ರೂರವಾದ ಆಟವನ್ನು ಆಡಿಬಿಡುತ್ತೆ ಎಂದು. ಪ್ರೀತಿ ಮಾಡುವುದು ಒಂದು ಕಲೆ ಇದ್ದಂತೆ, ಆದರೆ ಆ ಕಲೆಯನ್ನು ಯಾವಾಗಲೂ ಪ್ರದರ್ಶನ ಮಾಡಬೇಡಿ. ಇದು ನನ್ನ ಸಲಹೆ. ಎಲ್ಲರ ಸೇವೆಯನ್ನು ಮಾಡಿ, ಆದರೆ ಅದರ ಪ್ರತಿಫಲದ ಅಪೇಕ್ಷೆಯನ್ನು ಮಾಡಬೇಡಿ. ಅದರ ಸರಿಯಾದ ಮೌಲ್ಯವನ್ನು ಆ ದೇವರೇ ನೀಡಬಹುದು ಹೊರತು ಮನುಷ್ಯರಲ್ಲ. ಎಷ್ಟು ವಿಷಾದದ ಮಾತೆಂದರೆ, ನಿಯತ್ತಿನ ಬಗ್ಗೆ ಮಾತನಾಡಬೇಕೆಂದರೆ ಮನುಷ್ಯ ನಾಯಿಯ ಉದಾಹರಣೆಯನ್ನು ಕೊಡುತ್ತಾನೆ. ನಿಮಗೆ ನೋವು ಕೊಡುವಷ್ಟು ಹಕ್ಕನ್ನು ಯಾರಿಗೂ ಕೊಡಬೇಡಿ ಮತ್ತು ಸೊಕ್ಕು ತೋರಿಸುವಷ್ಟು ನಿಮ್ಮ ಸಮಯವನ್ನು ನೀಡಬೇಡಿ. ಹಾಗಲಕಾಯಿಯಷ್ಟು ಕಹಿಯಾಗಿದ್ದವರು ಕೂಡ ಒಮ್ಮೊಮ್ಮೆ ನಮಗೆ ಕಷ್ಟ ಬಂದಾಗ ಆಪತ್ ಬಾಂಧವರಾಗುತ್ತಾರೆ. ಸಕ್ಕರೆಯಷ್ಟು ಸಿಹಿಯಾಗಿರುವವರು ಸಮಯ ಬಂದಾಗ ಯಾವಾಗಲೂ ಮೋಸ ಮಾಡಿಬಿಡುತ್ತಾರೆ. ಜೀವನದಲ್ಲಿ ಪಶ್ಚಾತ್ತಾಪ ಪಡುವುದನ್ನು ನಿಲ್ಲಿಸಿ. ನಿಮ್ಮನ್ನು ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡಬೇಕು. ಅಂತಹ ಸಾಧನೆ ಮಾಡಿ ತೋರಿಸಿ. ಮಾತನಾಡಲು ಮನಸ್ಸಿದ್ರೆ ಸಮಯ ತಾನಾಗೇ ಕೂಡಿ ಬರುತ್ತೆ. ನೀವು ನಿಮ್ಮ ಮಾತು ಕಡಿಮೆ ಮಾಡಿ ಎಲ್ಲರ ಮಾತು ಮೌನವಾಗಿ ಕೇಳಿಸಿಕೊಳ್ಳುವವರಾಗಿದ್ದರೆ ಆಗ ನೀವು ಎಲ್ಲರಿಗೂ ಇಷ್ಟವಾಗುತ್ತೀರಿ. ಇಲ್ಲಿ ಎಲ್ಲರೂ ಮನುಷ್ಯರಾಗಿಯೇ ಕಾಣಿಸುತ್ತಾರೆ, ಆದರೆ ಕೆಲವರು ಗಾಯ ಮಾಡಿದರೆ ಇನ್ನು ಕೆಲವರು ಗಾಯ ವಾಸಿ ಮಾಡುವ ಔಷಧಿಯಾಗುತ್ತಾರೆ. ನಮಗೆ ತಲೆ ಬಾಗುವುದಾಗಲಿ ಅಥವಾ ತಲೆ ಬಗ್ಗಿಸಿಕೊಳ್ಳುವುದಾಗಲಿ ಯಾವುದೂ ಇಷ್ಟವಿಲ್ಲ. ಕೆಲವು ಭಾವನೆಗಳು ಹೃದಯದೊಂದಿಗೆ ಬೆಸೆದಿರುತ್ತೆ. ಅವುಗಳನ್ನು ನಿಭಾಯಿಸುವುದು ನಮಗಿಷ್ಟವಾದ ಕೆಲಸ. ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತುಗಳು ತಮ್ಮ ಮೌಲ್ಯವನ್ನೇ ಕಳೆದುಕೊಳ್ಳುತ್ತವೆ ಮತ್ತು ಸಮಯದ ನಂತರ ಸಿಕ್ಕ ವಸ್ತುಗಳು ತಮ್ಮ ಮಹತ್ವವನ್ನೇ ಕಳೆದುಕೊಂಡಿರುತ್ತೆ. ಎಲ್ಲ ಸ್ವಭಾವದ ಜನರನ್ನು ನಾವು ನೋಡಬಹುದು. ಸಹಾಯ ತೆಗೆದುಕೊಂಡು ಧನ್ಯವಾದವನ್ನು ಹೇಳುವವರು ಮತ್ತು ಸಹಾಯ ತೆಗೆದುಕೊಂಡು ನಮ್ಮನ್ನು ಮೂರ್ಖರು ಎಂದುಕೊಳ್ಳುವವರು. ಜೀವನದಲ್ಲಿ ಬಿರುಗಾಳಿಯ ಅವಶ್ಯಕತೆಯೂ ಇದೆ. ಇದರಿಂದ ಯಾರು ಕೈ ಹಿಡಿಯುತ್ತಾರೆ, ಯಾರು ಕೈ ಬಿಡುತ್ತಾರೆ ಎಂದು ಗೊತ್ತಾಗುತ್ತೆ. ಸಮಯ ಹೇಳುವವರು ತುಂಬ ಜನ ಸಿಗುತ್ತಾರೆ, ಆದರೆ ಸಮಯಕ್ಕೆ ಸಹಾಯ ಮಾಡುವವರು ಯಾರೂ ಸಿಗೋದಿಲ್ಲ. ಪ್ರೀತಿ ಮತ್ತು ದ್ವೇಷ ಎನ್ನುವುದು ಎರಡು ಸಾಮಾನ್ಯ ಪದಗಳು ಎನಿಸುತ್ತೆ, ಆದರೆ ಈ ಎರಡು ಪದಗಳು ಮನುಷ್ಯನನ್ನು ದೇವರನ್ನಾಗಿಯೂ ಮಾಡುತ್ತೆ ಮತ್ತು ರಾಕ್ಷಸನನ್ನಾಗಿಯೂ ಮಾಡಿಬಿಡುತ್ತೆ. ನಿರೀಕ್ಷೆಗಳು ತುಂಬ ನೋವು ಕೊಡುತ್ತೆ, ಆದರೂ ಕೂಡ ಹೃದಯಕ್ಕೆ ನಿರೀಕ್ಷೆ ಆಸೆಯೇ ಇರುತ್ತೆ. ಜನರು ನಿಮಗೆ ಕಡಿಮೆ ಗೌರವ ನೀಡುತ್ತಿದ್ದಾರೆ ಎಂದರೆ ನಿಮ್ಮಲ್ಲಿ ಹಣದ ಕೊರತೆ ಇದೆ ಎಂದರ್ಥ. ಎಲ್ಲಿ ಗೌರವ ಸಿಗುತ್ತೋ ಅಲ್ಲೇ ಹೃದಯ ಹೋಗಲು ಬಯಸೋದು. ಆದರೆ ಜನರ ದೃಷ್ಟಿಯಲ್ಲಿ ನಾವು ಬದಲಾದ ಮನುಷ್ಯರು. ಯಾರ ದೃಷ್ಟಿಯಲ್ಲಿ ನಾವು ಏನೂ ಅಲ್ಲವೋ ಅವರು ನಮ್ಮ ದೃಷ್ಟಿಯಲ್ಲಿ ಅಯೋಗ್ಯರೇ ಸರಿ. ಗೌರವ ಕೊಡಿ, ಗೌರವ ಪಡೆದುಕೊಳ್ಳಿ. ಇದು ಎಲ್ಲರಿಗೂ ಅನ್ವಯಿಸುವ ನಿಯಮ. ಜನರಿಗೆ ದೂರಾನೇ ಹೋಗೋದಿದ್ರೆ ಹತ್ತಿರವಾಗೋ ನಾಟಕವಾದರೂ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಅಳಿಸೋಕೆ ಮೊದಲು ತುಂಬ ನಗಿಸಿಬಿಟ್ಟಿರುತ್ತಾರೆ. ನೀವು ಬರೀ ನಿಮ್ಮ ಜೇಬನ್ನು ಬ್ಯುಸಿಯಾಗಿಡಿ, ಆಗ ಎಲ್ಲರೂ ತಂಪಾಗಿರುತ್ತಾರೆ. ಯಾವಾಗ ನೀವು ಆತ್ಮವಿಶ್ವಾಸದಿಂದ ಇರುತ್ತೀರೋ ಆಗಲೇ ಜನ ನಿಮಗೆ ಗೌರವ ಕೊಡುತ್ತಾರೆ. ಇಲ್ಲಾಂದರೆ ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುತ್ತಾರೆ. ಅನುಸರಿಸಿಕೊಂಡು ಹೋದರೆ ಸಂಬಂಧಗಳು ಉಳಿಯುತ್ತೆ. ಅದೇ ಸ್ವಲ್ಪ ಪ್ರಶ್ನೆ ಮಾಡಿದರೆ ಆಯಿತು, ಸಂಬಂಧಗಳು ಕಳಚಿ ಬೀಳುತ್ತೆ. ಯಾವಾಗ ನೋವು ಮತ್ತು ಕಹಿ ಮಾತುಗಳನ್ನು ಸಹಿಸಿಕೊಂಡ್ರಿ ಅಂದರೆ ಆಗ ಸರಿಯಾಗಿ ಬದುಕುವುದನ್ನು ಕಲಿತಿರಿ ಎಂದರ್ಥ. ಮೊದಲು ಸಂಬಂಧಗಳು ಯುಗ ಯುಗಾಂತದವರೆಗೆ ಇರುತ್ತಿದ್ರೆ ಜೀವನದ ಕೊನೆಗಳಿಗೆಯವರೆಗೆ ನಿಭಾಯಿಸಿಕೊಂಡು ಹೋಗುತ್ತಿದ್ರು. ಆಮೇಲೆ ವರ್ಷಗಳಿಗೆ ಸೀಮಿತವಾದವು. ಆದರೆ ಈಗ ಸಂಬಂಧಗಳು ತಿಂಗಳು ಅಲ್ಲ ದಿನಗಳಿಗೆ ಸೀಮಿತವಾಗಿ ಬಿಟ್ಟಿವೆ. ಯಾವಾಗ ಶುರುವಾದವು ಯಾವಾಗ ಮುಗಿಯಿತು ಎನ್ನುವುದೇ ಗೊತ್ತಾಗಲ್ಲ. ಯಾರು ನಿಜವಾಗಿಯೂ ಪ್ರೀತಿಯಲ್ಲಿ ಬಿದ್ದಿರುತ್ತಾರೋ ಅವರು ಸಣ್ಣ ಪುಟ್ಟ ವಿಷಯಗಳಿಗೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ನಿಮ್ಮನ್ನು ಕಾಲ ಕಸದಂತೆ ಕಂಡು ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋದ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ಅವರನ್ನು ಕ್ಷಮಿಸಿ ಮತ್ತು ಅದನ್ನು ಮರೆತು ಬಿಡಿ. ನಿಮ್ಮ ಜೀವನದ ಮುಂದಿನ ಹಾದಿಯ ಮೇಲೆ ನಿಮ್ಮನ್ನು ಕೇಂದ್ರೀಕರಿಸಿ. ನಿಮ್ಮನ್ನು ಸಂತೋಷ, ಉತ್ತಮ ಮತ್ತು ಶಾಂತಿಯನ್ನು ನೀಡುವಲ್ಲಿ ನಿಮ್ಮ ಭಾವನೆಯನ್ನು ಹೂಡಿಕೆ ಮಾಡಿ.
ಬುದ್ಧಿವಂತ ಜನರು ತುಂಬ ಸರಳವಾಗಿರುವ ಜನರನ್ನು ಸಲೀಸಾಗಿ ಮೋಸ ಮಾಡಿಬಿಡುತ್ತಾರೆ. ಅದಕ್ಕೆ ಒಂದು ನೆನಪಿಡಿ, ತುಂಬ ಸಿಹಿಯಾಗಿ ಮಾತನಾಡುವವರ ನಾಲಿಗೆ ಹಿಂದೆ ಸ್ವಾರ್ಥದ ಸಾಗರವೇ ಹರಿಯುತ್ತಿರುತ್ತೆ. ಊಸರವಳ್ಳಿಯ ಹಾಗೆ ಬಣ್ಣ ಬದಲಾಯಿಸುತ್ತಾರೆ, ಹಾವಿನ ಹಾಗೆ ಕಚ್ಚುತ್ತಾರೆ. ಮತ್ತೆ ಕೆಲವರು ಒಳಗೆ ಗುಬ್ಬಿಯ ಗೂಡನ್ನೇ ಕಟ್ಟಿಕೊಂಡಿರುತ್ತಾರೆ. ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ನಾವು ಯಾರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೋ ಅವರ ಜೀವನದಲ್ಲಿ ನಮಗೆ ಯಾವ ರೀತಿಯ ಪ್ರಾಮುಖ್ಯತೆಯೂ ಇರೋದಿಲ್ಲ. ಅತಿಯಾದ ಯೋಚನೆಯು ಮನುಷ್ಯನ ಎಲ್ಲ ಖುಷಿಯನ್ನು ಕಸಿದು ಬಿಡುತ್ತೆ. ನಾವು ಜನರ ಸುಳ್ಳನ್ನು ಗೌರವಿಸುತ್ತೇವೆ, ಆದರೆ ಅವರು ನಮ್ಮನ್ನು ಮೂರ್ಖರು ಎಂದು ತಿಳಿದುಕೊಳ್ಳುತ್ತಾರೆ. ಜೀವನವು ಎಲ್ಲರ ಹತ್ರ ಇದೆ, ಆದರೆ ಇಲ್ಲಿ ಯಾರು ಜೀವಂತವಾಗಿದ್ದಾರೆ? ದ್ವೇಷ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮಗೆ ನೋವು ಕೊಟ್ಟವರು ಮುಂದೆ ಒಂದು ದಿನ ತಮ್ಮ ಕರ್ಮವನ್ನು ತಾವೇ ಎದುರಿಸಬೇಕಾಗುತ್ತೆ. ಯಾರು ಹೋಗಲು ಅವಸರ ಮಾಡುತ್ತಿರುತ್ತಾರೋ ಅವರನ್ನು ತಡೆಯುವ ಪ್ರಯತ್ನವನ್ನು ಮಾಡಬೇಡಿ. ಯಾರನ್ನು ತುಂಬ ಹಚ್ಚಿಕೊಳ್ಳುವುದು ಒಳ್ಳೆಯದಲ್ಲ, ಯಾಕೆಂದರೆ ನಿಮ್ಮ ಖುಷಿಯು ಅವರ ಮೂಡ್ ಮತ್ತು ಸಮಯದ ಮೇಲೆ ಅವಲಂಬಿತವಾಗುತ್ತೆ. ಯಾರು ನಿಮ್ಮ ಭಾವನೆಗಳು ಅರ್ಥವಾದರೂ ಕೂಡ ನಿಮಗೆ ತೊಂದರೆ ಕೊಡುತ್ತಾರೋ ಅವರು ಯಾವಾಗಲೂ ನಿಮ್ಮವರಲ್ಲ. ಜೀವನದಲ್ಲಿ ಎಡವಿದ ಮೇಲೆಯೇ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರ ಅರ್ಥವಾಗುತ್ತೆ. ಇಲ್ಲಾಂದರೆ ಎಲ್ಲರನ್ನು ಒಳ್ಳೆಯವರು ಅಂದುಕೊಂಡಿರುತ್ತೇವೆ. ನಿಮ್ಮನ್ನು ಭೇಟಿಯಾದ ಮೇಲೆಯೇ ಅರ್ಥವಾಗಿದ್ದು ಸುಳ್ಳುಗಾರರು ಕೂಡ ನೋಡಲು ಸುಂದರವಾಗಿರುತ್ತಾರೆ ಎಂದು. ತಿಳುವಳಿಕೆಯುಳ್ಳ ವ್ಯಕ್ತಿಯ ಬುದ್ಧಿ ನಡೆಯುತ್ತೆ, ಆದರೆ ತಿಳುವಳಿಕೆ ಇಲ್ಲದ ವ್ಯಕ್ತಿಯ ನಾಲಿಗೆ ನಡೆಯುತ್ತೆ. ಇಲ್ಲಿ ಎಲ್ಲರೂ ತಮಗೆ ತಾವು ಬುದ್ಧಿವಂತರೇ ಮತ್ತು ಚಾಣಾಕ್ಷರೇ. ಕಲಿಯುಗದಲ್ಲಿ ಎಲ್ಲರನ್ನೂ ಪ್ರಾಮಾಣಿಕರು ಎಂದುಕೊಳ್ಳುವುದು ಮೂರ್ಖತನ. ನಿಮ್ಮ ಮೇಲೆ ನೀವು ಸಮಯವನ್ನು ಕೊಡಿ, ಆಗ ಜನರು ನಿಮ್ಮ ಸಮಯಕ್ಕಾಗಿ ಹಾತೊರೆಯುತ್ತಾರೆ. ಕೆಲವೊಬ್ಬರ ನಗು ಕೂಡ ಹುಸಿಯಾಗಿರುತ್ತೆ. ಅದಕ್ಕೆ ಮನುಷ್ಯನನ್ನು ಬರೀ ನೋಡುವುದಷ್ಟೇ ಅಲ್ಲ, ಅವರನ್ನು ಒಳಗಿನಿಂದ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯಾರು ಯಾರ ಭಾವನೆಗಳಿಗೂ ಅಷ್ಟೊಂದು ಬೆಲೆ ಕೊಡೋದಿಲ್ಲ. ಎಲ್ಲರೂ ಅವಕಾಶವಾದಿಗಳಷ್ಟೇ. ಮುಖವಾಡ ಹೊಂದಿರುವ ಜನರು ಅವರಿಗೂ ಆಗಲ್ಲ ಇವರಿಗೂ ಆಗಲ್ಲ, ಗದ್ದಲದಲ್ಲೇ ಗೋವಿಂದ ಅನ್ನೋ ಸ್ವಭಾವ ಹೊಂದಿರುತ್ತಾರೆ. ನಿಮ್ಮ ಜೀವನದಲ್ಲಿ ಯಾರಿಗೂ ಯಾವ ವ್ಯಕ್ತಿಗೂ ತುಂಬ ಮಹತ್ವ ಕೊಡಬೇಡಿ. ಆ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆಯಿಂದ ನಿಮ್ಮ ಮೇಲೆ ನಿಮಗೆ ಕೋಪ ಬರಬಹುದು. ಯಾವಾಗ ನಿಮ್ಮನ್ನು ನೀವು ಹುಡುಕಲು ಪ್ರಯತ್ನಿಸುತ್ತೀರೋ ಆಗ ಜೀವನದ ನಿಜವಾದ ಸಂಘರ್ಷ ಅರ್ಥವಾಗುತ್ತೆ. ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ಸಮರ್ಪಣಾ ಭಾವವನ್ನು ಯಾರ ಮೇಲೂ ಇಡಬೇಡಿ. ಕೆಲವರು ನಮ್ಮನ್ನು ಬಿಟ್ಟು ಹೋದ ಮೇಲೆಯೇ ನಮಗೆ ಮನವರಿಕೆ ಆಗೋದು ಇಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ ಎಂದು. ಕೊಡಲು ಶುರು ಮಾಡಿ ತಾನಾಗಿಯೇ ಬರಲು ಪ್ರಾರಂಭವಾಗುತ್ತೆ. ಅದು ಗೌರವವೇ ಆಗಲಿ ಮತ್ತು ಸಂಪತ್ತೇ ಆಗಲಿ. ಮನುಷ್ಯ ಏನು ಬೇಕಾದರೂ ಮರೆಯಬಹುದು, ಆದರೆ ಅವನಿಗೆ ಅವಶ್ಯಕತೆ ಇದ್ದಾಗ ಯಾರು ಜೊತೆ ನೀಡಿರೋದಿಲ್ವೋ ಆ ಕ್ಷಣಗಳನ್ನು ಅವನು ಎಂದೂ ಮರೆಯೋದಿಲ್ಲ. ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳದಿದ್ದರೆ ನೀವು ಯಾವಾಗಲೂ ಒಳ್ಳೆಯ ಮನುಷ್ಯನಾಗಲು ಸಾಧ್ಯವೇ ಇಲ್ಲ. ಈ ಹೃದಯಗಳ ಅಂಗಳದಲ್ಲಿ ನಿದ್ದೆಯು ಹರಾಜಾಗಿ ಬಿಡುತ್ತೆ. ಯಾರನ್ನಾದರೂ ಮರೆತು ಮಲಗುವುದು ಎಂದರೆ ತುಂಬ ಕಷ್ಟ ಸಾಧ್ಯ. ಯಾರು ಹೇಳುತ್ತಾರೆ ನೀವು ದೇವರೇ ಆಗು ಅಂತ? ಬರೀ ಮನುಷ್ಯನಾಗಿ ನೋಡಿ, ಎಲ್ಲವೂ ಬದಲಾಗುತ್ತೆ. ಜೀವನದಲ್ಲಿ ಆಗುವ ಜಗಳಗಳಿಗೆ ಆಸೆಯೇ ಪ್ರಮುಖ ಕಾರಣ. ಯಾರಿಗೂ ದುಃಖ ಬೇಡ ಮತ್ತು ಯಾವುದಕ್ಕೂ ಕಮ್ಮಿಯೂ ಬೇಡ. ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುವುದರಿಂದ ತಪ್ಪಿಸಿಕೊಳ್ಳಿ. ಮನುಷ್ಯ ಸಣ್ಣ ಕಲ್ಲಿನಿಂದ ಎಡವುತ್ತಾನೆ ಹೊರತು ದೊಡ್ಡ ಪರ್ವತದಿಂದ ಅಲ್ಲ. ಯಾವಾಗಲೂ ಸೋಲನ್ನೊಪ್ಪಿಕೊಳ್ಳದ ನಮ್ಮ ಈ ಅಭ್ಯಾಸವೇ ಮುಂದೊಂದು ದಿನ ನಮ್ಮ ಗೆಲುವಿನ ಅಭ್ಯಾಸವಾಗಿ ಬಿಡುತ್ತೆ. ಯಾರನ್ನು ಸೋಲಿಸಬೇಕು ಎನ್ನುವ ಉದ್ದೇಶ ನಮ್ಮದಲ್ಲ, ಆದರೆ ನಮ್ಮನ್ನು ಲೆಕ್ಕವಿಲ್ಲದಷ್ಟು ಮುಂದೆ ಸಾಗಿಸಬೇಕು ಎನ್ನುವ ಆಟವಿದೆ. ಈಗಂತೂ ಸಂತೋಷ ಸಿಕ್ಕರೂ ಒಂದು ತರಹ ಭಯ ಕಾಡುತ್ತೆ. ಈ ಸಂತೋಷಕ್ಕೆ ಎಷ್ಟು ಮೌಲ್ಯವನ್ನು ಪಾವತಿಸಬೇಕಾಗುತ್ತೋ ಅಂತ.